ಎಲ್ರಿಗೂ ನಮಸ್ಕಾರ. ನೋಡಿ, ಇದೊಂದು 40 ಫೀಟ್ ವಿಲೇಜ್ ಟಾರ್ ರೋಡ್ ಇದು. ಪ್ಲಸ್ ನಿಮಗೆ ನೋಡಿ ಅಲ್ಲಿ ಕಾಣಿಸ್ತಾ ಇರುವಂಥದ್ದೇ ವಿಲೇಜ್. ಈ ವಿಲೇಜ್ಗೆ ನೋಡಿ ಅಟ್ಯಾಚ್ ಆಗಿ ನೀವೇನು ನೋಡ್ತಾ ಇದ್ದೀರಾ, ಈ ಖಾಲಿ ಪ್ಲಸ್ಸು ಈ ಟೀಕ್ ಮರ ಇರುವಂಥದ್ದು. ಇದು 23 ಗುಂಟೆ ಬರ್ತದೆ ನೋಡಿ. ಈ ಕಡೆಗೂ ವಿಲೇಜ್ ಬರ್ತದೆ. ಇದು ಮಧ್ಯ ಸೆಂಟ್ರಲ್ಲಿ ಇರುವಂಥ ಪ್ರಾಪರ್ಟಿ. ಇದು 23 ಗುಂಟೆ. ಇದರಲ್ಲಿ ಒಂದು ರನ್ನಿಂಗ್ ಬೋರ್ವೆಲ್ ಇದೆ, ಪ್ಲಸ್ ಒಂದು TC ಇದೆ. ನಿಮಗೆ ಈ ವಿಲೇಜ್ ಪಕ್ಕದಲ್ಲೇ ಈ ಟಾರ್ ರೋಡ್ಗೆ ಅಟ್ಯಾಚ್ ಬರುವಂಥ ಇದೊಂದು ಜನರಲ್ ಪ್ರಾಪರ್ಟಿ. 23 ಗುಂಟೆ ಬರ್ತದೆ. ಇದು ರಸ್ತೆ ಎಡಬಲ ಎರಡು ಕಡೆಗೂ ಬರ್ತದೆ. ಒಂದು ಕಡೆಗೆ 5 ಗುಂಟೆ ಬರ್ತದೆ ನೋಡಿ. ಎಲ್ಲ ಕಟಾವಿಗೆ ಬಂದಿರತಕ್ಕಂಥ ಟೀಕ್ ವುಡ್ ಇವು. ಇದರಲ್ಲಿ ಒಂದು 2-3 ಹಲಸಿನ ಮರ ಇದೆ. ಒಂದು ಕಡೆಗೆ ಈಸ್ಟ್ ಫೇಸಿಂಗ್ ಒಂದು 5 ಗುಂಟೆ ಬರ್ತದೆ. ನಿಮಗೆ ವೆಸ್ಟ್ ಫೇಸಿಂಗ್ ಒಂದು 18 ಗುಂಟೆ ಬರ್ತದೆ ನೋಡಿ. ನೋಡಿ ಫ್ಲಾಟ್ ಆಗಿದೆ, ಬಾಕ್ಸ್ ಟೈಪ್ ಇದೆ. ನಿಮಗೆ ನಾಲ್ಕಮೂಲೆ ಕರೆಕ್ಟಾಗಿ ಚೌಕ ಆಕಾರದಲ್ಲಿರುವಂಥ ಜಮೀನಿದು. ಕೆಂಪು ಮಣ್ಣು, ಉಳುಮೆ ಮಾಡಿಸ್ಲಿಲ್ಲ ಇದು. ಇದರಲ್ಲಿ ನಿಮಗೆ ಸಪ್ರೇಟಾಗಿ ಓನಾಗಿ ಒಂದು ಟ್ರಾನ್ಸ್ಫಾರ್ಮರ್ ಇದೆ ನೋಡಿ. ನಿಮಗೊಂದು ರನ್ನಿಂಗ್ ಇರ್ತಕ್ಕಂಥ ಬೋರ್ವೆಲ್ಲು. ಒಂದು ರನ್ನಿಂಗ್ ಇದೆ. ನಿಮಗೆ ಒಂದು 2.5 ಇಂಚ್ ಪ್ರೆಸೆಂಟ್ ನೀರಿದೆ. ಪ್ಲಸ್ ನೋಡಿ ಸ್ವಂತಕ್ಕೆ TC. ನಿಮಗೆ ಪಕ್ಕದಲ್ಲೇ ವಿಲೇಜ್ ಇದೆ. ವಿಲೇಜ್ ಇದರಲ್ಲಿ ನಿಮಗೆ ಒಂದು 50 ಮರ ಟೀಕ್ ವುಡ್ ಮರ ಇದೆ. ಇದು ಬಂದು ಲೊಕೇಶನ್ ಬಂದು ಚನ್ನಪಟ್ಟಣ ತಾಲೂಕು ಬರ್ತದೆ, ರಾಮನಗರ ಡಿಸ್ಟಿಕ್ ಬರ್ತದೆ. ಇದು ನಿಮಗೆ ಚನ್ನಪಟ್ಟಣ ಟೌನಿಂದ ಜಸ್ಟ್ ನಿಮಗೊಂದು 13 ಕಿಲೋಮೀಟ್ರ್ ಈ ಪ್ರಾಪರ್ಟಿಗೆ. ಇಲ್ಲಿ ಲೋಕಲ್ ಬಸ್ ಮೇನ್ ರೋಡಿಂದ ಜಸ್ಟ್ ಒಂದು 200-300 ಮೀಟ್ರ್ ಒಳಗಡೆ ಬರಬೇಕು. ಬೆಂಗಳೂರಿಂದ ನಿಮಗೊಂದು 65-68 ಕಿಲೋಮೀಟ್ರ್ ಆಗುತ್ತೆ. ನಿಮ್ಗೆ ಆರಾಮಾಗಿ 1 ಅವರ್ ಜರ್ನಿ ನೋಡಿ. ಕ್ಲಿಯರ್ ಆಗಿದೆ. ಸಿಂಗಲ್ RTC ಬರ್ತದೆ. 23 ಗುಂಟೆ. ಒಳ್ಳೆ ಲೊಕೇಶನ್, ತುಂಬ ಚೆನ್ನಾಗಿದೆ. ನಿಮಗೆ ಸೇಫ್ಟಿಗೆ ಪಕ್ಕದಲ್ಲೇ ವಿಲೇಜ್ ಇದೆ. ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡು ನೀವು ಇಲ್ಲೇ ವಾಸ ಇರ್ಬೋದು ನೋಡಿ. ಇದು 5 ಗುಂಟೆ ಇರುವಂಥ ಜಮೀನು. ಇದು ಒಂದು ಸೈಡ್ ಇರುವಂಥದ್ದು. ಇದು ಇಂಟ್ರೆಸ್ಟ್ ಆಗಿರುವಂಥವ್ರು ಕಾಲ್ ಮಾಡ್ಬೋದು ಸ್ನೇಹಿತರೆ.